ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಶಿವಸೇನೆ ಸರ್ಕಾರ ಮಹಾಪತನಕ್ಕೆ ಕೌಂಟ್ ಡೌನ್. ಮಹಾರಾಷ್ಟ್ರ, ಅಸ್ಸಾಂ, ದೆಹಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಈ ಹೊತ್ತಿನ ವಿಶೇಷ ಮಹಾ ಸರ್ಕಾರ ರಚನೆಯ ಬಿಜೆಪಿಯ ಪ್ಲಾನ್ ಹೇಗಿದೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಹಾಪತನ ಫಿಕ್ಸಾ? ಕ್ಷಣಕ್ಕೊಂದು ದಿನಕ್ಕೊಂದು ಬದಲಾವಣೆ ಬೆಳವಣಿಗೆ. ಮಹಾರಾಷ್ಟ್ರದಲ್ಲಿ ಮುಂದುವರಿತಾ ಇದೆ ರಾಜಕೀಯದ ಹೈಡ್ರಾಮಾ. ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯವೆದ್ದಿದ್ದ ಏಕನಾಥ್ ಶಿಂದೆಯೇ ನಮ್ಮ ನಾಯಕ ಅಂತ 37 ಶಾಸಕರು ಪತ್ರ. ಬ್ರೇಕಿಂಗ್ ನ್ಯೂಸ್. ದಿನ ಕಳೆದಾಗೆ ಬಂಡಾಯ ಎದ್ದಿದ್ದ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 37 ಶಾಸಕರು ಏಕನಾಥ್ ಶಿಂದೆ ನಮ್ಮ ಲೀಡರ್ ಅಂತ ಪತ್ರ ಬರೆದಿದ್ದಾರೆ. ಶಿಂದೆಯೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಪತ್ರ. ಶಾಸಕರ ಸಹಿ ಇರುವಂತ ಪತ್ರ ರಾಜ್ಯಪಾಲರು ಉಪಸಭಾಪತಿಗೆ ಕಳಿಸ್ಕೊಟ್ಟಿದ್ದಾರೆ. ಸಿಎಂ ಉದ್ಧವ್ ಠಾಕ್ರೆ ಅನರ್ಹತೆ ಅಸ್ತ್ರ ಹೂಡಿದ್ದಾರೆ. ಇದೀಗ ಲೆಟರ್ ಬಾಂಬ್ ಹಾಕಿದ್ರು ಅವರು ಅನರ್ಹತೆ ಅಸ್ತ್ರ ಹೂಡಿದ್ರು. ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಶಿಂದೆ ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ ಅಲ್ಲ ಅನ್ನೋದು 37 ಶಾಸಕರ ಪತ್ರ. ಉಪಸಭಾಪತಿಗೆ ಪತ್ರ ಬರೆದ್ರು ರೆಬಲ್ ಏಕನಾಥ್ ಶಿಂದೆ. ಶಿವಸೇನೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ನಾನೇ, ಈ ಬಗ್ಗೆ ದೃಢೀಕರಿಸಬೇಕು ಅಂತ ಉಪಸಭಾಪತಿಗೆ ಏಕನಾಥ್ ಶಿಂದೆ ಪತ್ರ ಬರೆದಿದ್ದಾರೆ. ಭರತ್ ಶೆಟ್ ಗೋಗ್ವಾಲೆ ಅವರನ್ನ ಮುಖ್ಯ ಸಚೇತಕರಾಗಿ ನೇಮಿಸಿ, ಶಿವಸೇನೆ ಪಕ್ಷದ ಮುಖ್ಯ ಸಚೇತಕರಾಗಿ ನೇಮಿಸಿ ಅಂತ ಪತ್ರ ಬರೆದಿದ್ದಾರೆ. ಏಕನಾಥ್ ಶಿಂದೆ ಪತ್ರದಿಂದ ಮತ್ತಷ್ಟು ಕೆಂಡಾಮಂಡಲಾದರು ಸಿಎಂ ಉದ್ಧವ್ ಠಾಕ್ರೆ. ಈಗ ಬಿಕಾಸ್ ಅವರೊಂದು ತಂತ್ರ ಮಾಡಿದ್ರೆ ಪ್ರತಿತಂತ್ರವಾಗಿ ಇವರೊಂದು ಅಸ್ತ್ರ ಓಡ್ತಾ ಇದ್ದಾರೆ. ಎಲ್ಲ ಪ್ಲಾನ್ ಮಾಡೇನೆ ಹಿಂಗಾದ್ರೆ ಹಿಂಗೆ ಒಂಥರ ಅಘಾಡಿ ಸರ್ಕಾರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ತಲುಪ್ತಾ ಕಾಣಿಸ್ತಾ ಇದೆ. 42 ಶಾಸಕರ ಬೆಂಬಲದ ವಿಡಿಯೋ ಅವರು ಹೊರಗೆ ಬಿಟ್ಟರು. ನಾವೆಷ್ಟು ಜನ ಇದೀವಿ ನೋಡಿ ಅಂತ ಗುವಾಹಟಿಲಿ ಇದ್ದಾರೆ ಅವರು. ಅಷ್ಟು ಜನ ದಿನಕ್ಕೆ 20, 25, 30, 37, 39, ಈಗ 42 ರೆಬಲ್ ಶಕ್ತಿ ಪ್ರದರ್ಶನ. ಅವರೆಲ್ಲರೂ ಪತ್ರ ಬರೆದ್ರು. ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಇದೀಗ ಏಕನಾಥ್ ಶಿಂದೆ ಅಂತ ಪತ್ರ ಬರೆದಿದ್ದಾರೆ. ಲೆಟ್ಸಿ ಏನೇನಾಗುತ್ತೆ ಬೆಳವಣಿಗೆ ಕಾದು ನೋಡಬೇಕು. ಹೌದು, ಮಹಾರಾಷ್ಟ್ರದಲ್ಲಿ ರಾಜಕೀಯದ ಹೈಡ್ರಾಮಾ ನಡೀತಾ ಇದೆ. ಇನ್ನೊಂದು ಕಡೆ ನೋಡಿ, ಭಾರತೀಯ ಜನತಾ ಪಕ್ಷ ಏನು ಮಾಡ್ತಿದೆ ಅಂದರೆ ದಿಲ್ಲಿ ನ್ಯೂಸ್ ಬರ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಫುಲ್ ಸೈಲೆಂಟ್ ಗೇಮ್. ದೆಹಲಿಯಲ್ಲಿ ಠಿಕಾಣಿ ಹೊಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಬ್ರೇಕಿಂಗ್ ನ್ಯೂಸ್. ದೆಹಲಿಯಲ್ಲೇ ಠಿಕಾಣಿ ಹೊಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಈ ಥರದ ಬೆಳವಣಿಗೆ ಆಗ್ತಿದ್ದ ಹಾಗೆಯೇ ದೇವೇಂದ್ರ ಫಡ್ನವೀಸ್ ಅವರು ಅವತ್ತೇ ದೆಹಲಿಗೆ ಹೋದರು. ಬಿಜೆಪಿ ನಾಯಕರ ಜೊತೆ ಸರ್ಕಾರ ರಚಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ಏಕನಾಥ್ ಶಿಂದೆ ಸಂಪರ್ಕದಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ಇದ್ದಾರಂತೆ. ಆ ಗಾಡಿ ಸರ್ಕಾರ ಬೀಳ್ತಾ ಇದ್ದ ಹಾಗೆ ಬಿಜೆಪಿಯ ಮಗದೊಂದು ಗೇಮ್ ಪ್ಲಾನ್ ಕೂಡ ಶುರುವಾಗುತ್ತೆ. ಕಾದು ನೋಡುವ ತಂತ್ರ ಸದ್ಯಕ್ಕೆ ಅಂತ ಅನಿಸ್ತಾ ಇದೆ ಭಾರತೀಯ ಜನತಾ ಪಕ್ಷದವ್ರದ್ದು. ಇದು ದೆಹಲಿಯಲ್ಲಿ ಆಗುತ್ತಿರುವಂತಹ ಬೆಳವಣಿಗೆ. ಆಸ್ ಎಕ್ಸ್ಪೆಕ್ಟೆಡ್ ಈ ಥರ ನಡೆದಾಗ ಪ್ರತಿಪಕ್ಷದಲ್ಲಿ ಕೂತಿರೋರು ಯಾರ್ಯಾದರೂ ಅಲರ್ಟ್ ಆಗೇ ಆಗ್ತಾರೆ. ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಈಗ ಅಲರ್ಟ್ ಆದರು. ಇಮಿಡಿಯೇಟ್ ಆಗಿ ಡೆಲ್ಲಿಗೆ ದೌಡಾಯಿಸಿದ್ರು. ಅಲ್ಲಿ ನೋಡಿ ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ಅವ್ರು ಟಚ್ಚಲ್ಲಿದ್ದಾರೆ ಅಂತ. ಇದ್ರ ಬಗ್ಗೆ ಏನಾಗ್ತಿದೆ ದೆಹಲಿಯಲ್ಲಿ ಕೇಳೋಣ. ಮಹಾರಾಷ್ಟ್ರ ಸರ್ಕಾರದಲ್ಲಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ನವದೆಹಲಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಪ್ರತಿ ದಿನ ಕಳೆದ ಹಾಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿಫೆಂಡ್ ಮಾಡಿಕೊಂಡು ಕಾಪಾಡಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳಲ್ಲಿ ಸೋತಿದ್ದಾರೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಅಥವಾ ಶಿವಸೇನೆಯವರು. ಇವಾಗ ಯಾವ ಹಂತದಲ್ಲಿದೆ ಮತ್ತು ಬಿಜೆಪಿಯ ಪ್ಲಾನ್ ಏನು? ಇನ್ನೂ ಕಾದು ನೋಡುವ ತಂತ್ರನ ಅಥವಾ ಇವರು ಆಕ್ಟಿವ್ ಆಗಿದ್ದಾರೆ, ಈಗ ಮುಂಚೂಣಿಗೆ ಬರ್ತಿದ್ದಾರೆ? ಈಗ ಬಿಜೆಪಿ ಸ್ಕ್ರಿಪ್ಟ್ ಮಾಡಿದೆ, ಆ ಸ್ಕ್ರಿಪ್ಟ್ ಪ್ರಕಾರ ಆಗ್ತಾ ಇದೆ. ಮಾಮೂಲಿ ಅದು ಪ್ರೋಸೆಸ್ ಆಗ್ಬೇಕಲ್ಲ, 1 by 1 ಪ್ರೋಸೆಸ್ ಆಗ್ಬೇಕಲ್ಲ, ಅದು ನಡೀತಿದೆ. ಫಾರ್ ಎಕ್ಸಾಂಪಲ್, ಮೊದಲಿಗೆ ಶಾಸಕರನ್ನ ಸೂರತ್ಗೆ ಕಳಿಸಲಾಯ್ತು, ಅಲ್ಲಿಂದ ಗುವಾಹಟಿಗೆ ಕಳಿಸಲಾಯ್ತು. ಗುವಾಹಟಿಯಲ್ಲಿ ಶಾಸಕರ ಸಂಖ್ಯೆ ಹೆಚ್ಚಾಗೋ ರೀತಿ ನೋಡ್ಕೊಳ್ಳಾಯ್ತು. ಅನಂತರದಲ್ಲಿ ಈಗ ಒಂದು ಪತ್ರವನ್ನ ಬರೆಸಲಾಗಿದೆ ಶಾಸಕರಿಂದ. ಏನು ಅಂತಂದ್ರೆ ಏಕನಾಥ್ ಶಿಂದೆ ಅವರೇ ನಮ್ಮ ನಾಯಕರು ಅನ್ನುವಂತ ಪತ್ರವನ್ನ ಬರೆಸಲಾಗಿದೆ. ನನ್ನ ಪ್ರಕಾರ ಇವತ್ತು ಗವರ್ನರ್ಗೂ ಕೂಡ ಪತ್ರವನ್ನ ಬರೆಸ್ತಾರೆ.
ಹೇಳ್ತಾರೆ ಏನಂತಂದ್ರೆ ಅಲ್ಲಿ ಈಗ ಮೊದಲಿಗೆ ಅವ್ರು ಏನ್ ಕ್ಲೇಮ್ ಮಾಡ್ತಿದ್ದಾರೆ, ಏಕನಾಥ್ ಶಿಂದೆ ಶಾಸಕಾಂಗ ಪಕ್ಷದ ನಾಯಕ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಈ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತ ಏಕನಾಥ್ ಶಿಂದೆಗೆ ಶಾಸಕಾಂಗ ಪಕ್ಷದ ಸಭೆ ಕರೀಲಿಕ್ಕೆ ಅಧಿಕಾರ ಇರುತ್ತೆ. ಅವರು ಸಭೆ ಕರೀತಾರೆ. ಆ ನಂತರದಲ್ಲಿ ಇದು ಶಾಸಕಾಂಗ ಪಕ್ಷದ ಸಭೆಯ ನಿರ್ಣಯ ಅಂತೇಳಿ ನಿರ್ಣಯವನ್ನ ಮಾಡ್ತಾರೆ. ಮಹಾ ವಿಕಾಸ್ ಅಗಾಡಿ ಸರ್ಕಾರಕ್ಕೆ ಕೊಟ್ಟಿರುವಂತಹ ಬೆಂಬಲವನ್ನ ನಾವು ವಾಪಸ್ ಕೊಡ್ಕೊಳ್ತೀವಿ ಅನ್ನುವಂತ ನಿರ್ಧಾರವನ್ನ ಮಾಡ್ತಾರೆ. ಆ ನಿರ್ಣಯವನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ಅದಕ್ಕೆ ಹೇಳಿದ್ದು ಬಿಜೆಪಿಯ ಸ್ಕ್ರಿಪ್ಟ್ ಪ್ರಕಾರ ಎಲ್ಲವೂ ನಡೀತಿದೆ ಅಂತೇಳಿ. ಒಮ್ಮೆ ರಾಜ್ಯಪಾಲರ ಅಂಗಳಕ್ಕೆ ಆ ಪತ್ರ ಹೋಯ್ತು ಅಂತಂದ್ರೆ ರಾಜ್ಯಪಾಲರು ಅಫ್ಕೋರ್ಸ್ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ. ಒಂದು ಏನ್ ಮಾಡ್ಬೇಕು, ಅವ್ರಿಗೇನಾದ್ರೂ ಆ ಪತ್ರ ಮನವರಿಕೆ ಆಗದೆ ಇದ್ರೆ ನೀವು ಎಷ್ಟು ಜನ ಇದ್ದೀರಿ ಏನು, ಮತ್ತೆ ನಿಜಕ್ಕೂ ಕೂಡ ನೀವು ಮಹಾ ವಿಕಾಸ್ ಅಗಾಡಿ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡಿತಿದ್ದೀರಾ ಅನ್ನುವಂಥದ್ದನ್ನ ಖಚಿತಪಡಿಸ್ಕೊಳ್ಳೋ ದೃಷ್ಟಿಯಿಂದ ಅವರು ನನ್ನ ಮುಂದೆ ಖುದ್ದು ಹಾಜರಾಗಿ ಹೇಳಿ ಅಂತ ಹೇಳ್ಬೋದು. ಅದನ್ನೇ ನಾವು ಪರೇಡ್ ಅಂತ ಹೇಳ್ತೀವಿ. ಸೊ ಆ ರೀತಿ ಪರೇಡ್ ನಡೆಸ್ಬೋದು. ಅಥವಾ ಮುಖ್ಯಮಂತ್ರಿಗೆ ಸರ್ಕಾರದಲ್ಲಿ ಈಗ ಆಗ್ತಿದೆ, ಇಂಥದೊಂದು ಪತ್ರ ನಮ್ಗೆ ಬಂದಿದೆ, ಅದರಿಂದ ನಿಮ್ಗೆ ವಿಶ್ವಾಸ ಮತ ಯಾಚನೆಯನ್ನ ನೀವು ಮಾಡಿ ಬಹುಮತವನ್ನ ವಿಧಾನಸಭೆಯಲ್ಲಿ ಸಾಬೀತುಪಡಿಸಿ ಅಂತೇಳಿ ಸೂಚನೆಯನ್ನ ನೀಡಬಹುದು. ಅಲ್ಲೊಂದು ಸಣ್ಣ ತೊಡಕಿದೆ. ಏನಂತಂದ್ರೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶಾರಿ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಹಾಗಾಗಿ ಬೇರೆ ರಾಜ್ಯ ಅಂದ್ರೆ ನೆರೆಯ ರಾಜ್ಯದ ಯಾವುದಾದ್ರೂ ರಾಜ್ಯಪಾಲರಿಗೆ ತಾತ್ಕಾಲಿಕವಾಗಿ ಜವಾಬ್ದಾರಿಯನ್ನ ವಹಿಸಿಕೊಡುವಂತ ಅವಕಾಶ ಇದೆ. ಹಾಗೆ ವಹಿಸ್ಕೊಡ್ತಾರೆ. ಅವರು ಈ ಬಹುಮತ ಸಾಬೀತುಪಡಿಸುವ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಸೊ ಅದನ್ನೆಲ್ಲವನ್ನ ನಿರ್ಣಯಿಸ್ತಾರೆ. ಅಂದ್ರೆ ಅವ್ರ ಪತ್ರ ಬರೀತಾರೆ, ಅವರು ಸೂಚನೆ ನೀಡ್ತಾರೆ, ನಂತರದಲ್ಲಿ ಸಾಬೀತಾಯ್ತು ಅಂತೇಳಿ ಅಧಿಕೃತವಾಗಿ ಸಿಎಂ ಅನ್ನ ಘೋಷಿಸ್ತಾರೆ. ಸೊ ಈಗ ಆಗ್ಬೇಕಿದೆ. ಅದಕ್ಕೆ ಇವತ್ತು ನಿನ್ನೆ ಎಲ್ಲ ಏನಾಯ್ತು, ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸ್ಕೊಂಡು ನಿಜಕ್ಕೂ ನಾವು ಶಾಸಕರು ಇಷ್ಟು ಜನ ಇದೀವಿ ಅನ್ನುವಂತ ಸಾಬೀತುಪಡಿಸುವಂತ ಕೆಲಸ ಏಕನಾಥ ಶಿಂದೆ ಬಣದಿಂದ ಆಯ್ತು. ಇನ್ನೊಂದ್ ಕಡೆ ಸಂಜಯ್ ರಾವತ್ ಅವರು ಮೊನ್ನೆಗೂ 3 ದಿವಸ ಹಿಂದಕ್ಕೂ ನೆನ್ನೆ ಆಡಿದ ಮಾತುಗಳಿಗೂ ಬಹಳ ವ್ಯತ್ಯಾಸವು ಕಂಡು ಬಂತು. ಈಗೇನಾಗ್ತಿದೆ, ಅವ್ರಿಗೆ ಪಕ್ಷ ಉಳಿಸ್ಕೊಳ್ಳೋಣ, ಸರ್ಕಾರ ಹೋದ್ರೂ ಪರವಾಗಿಲ್ಲ, ಪಕ್ಷ ಉಳಿಸ್ಕೊಳ್ಳೋಣ ಅನ್ನುವಂತಕ್ಕೆ ಶಿವಸೇನೆ ಬಂದಿದೆ. ಹಾಗಾಗಿ ನೀವೆಲ್ಲ ವಾಪಸ್ ಬನ್ನಿ, ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಕಡಿದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರ್ಥ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಕಡಿದುಕೊಳ್ತೀವಿ ಅಂದ್ರೆ ಅರ್ಥ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಒಂದು ಸಣ್ಣ ಅನುಮಾನ ಬರ್ತಿದೆ, ಇವೆಲ್ಲವೂ ಕೂಡ ಏನೋ ನೀನು ಸತ್ತಂಗ್ ಮಾಡು ನಾನು ಅತ್ತಂಗ್ ಮಾಡ್ತೀನಿ ಅನ್ನುವಂತ ನಾಟಕವೇನೋ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಿದ್ದಾವೆ. ಬಟ್ ಇವತ್ತು ಕೂಡ ಒಂದಷ್ಟು ಈ ಪೊಲಿಟಿಕಲ್ ಡ್ರಾಮಾಗಳನ್ನ ನಾವು ಕಾಣಬಹುದಾಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್. ಧರಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1 2 3